ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಈಗ ನನ್ನ ಬಾಲ್ಕನಿಯಲ್ಲಿ ಬೆಳೆದಿರೋ ಅಂಥ ಮಾರಿಗೋಲ್ಡ್ ಚೆಂಡು ಹೂವಿನ ಗಿಡ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಫ್ರೆಶ್ ಹೂವು ನೋಡೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ಇದ್ರ ಜೊತೆ ಪಿಂಕ್ ಪೆರಿವಿಂಕಲ್, ಇಂಗ್ಲೀಷಲ್ಲಿ ಹೇಳೋದಂತೆ ಸಾನು ಫೇವ್ರೆಟ್ ಅದು, ಯಾಕಂದರೆ ಪಿಂಕ್ ಇದೆ ಅಲ್ವಾ. ಸೊ ಅದು ಕೂಡ ಚೆನ್ನಾಗಿ ಬೆಳೆದಿತ್ತು. ಅದನ್ನು ತೋರಿಸ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸ್ಕೂಲಿಗೆ ರಜಾ ಇದೆ, ಅದಕ್ಕೆ ಲೇಟಾಗಿ ಎದ್ದಿದ್ದೀವಿ ಎಲ್ಲರೂ. ಬಟ್ ನಮ್ಮಮ್ಮ ಮಾತ್ರ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ದಾರೆ. ಯಾಕೆ ಅಂದರೆ ಇವತ್ತು ಅಮ್ಮ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದಾರೆ. ನಿನ್ನೆ ನಾವು ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ. ಡಾಕ್ಟರ್ ಸ್ಪೆಕ್ಸ್ ಬರ್ಕೊಟ್ಟಿದ್ರು, ಅದನ್ನು ತೊಗೊಳೋದಕ್ಕೆ ಅಂದ್ಬಿಟ್ಟು ಇವತ್ತು ಹೊರಡ್ತಾ ಇದ್ದಾರೆ. ಅದ್ರ ಮುಂಚೆ ನಿನ್ನೆ ನಾವು ಶುಗರ್ ಟೆಸ್ಟ್ ಮಾಡಿದಾಗ ಜಾಸ್ತಿ ಬಂದಿತ್ತಲ್ವಾ, ಅದಕ್ಕೆ ಅಮ್ಮನಿಗೆ ಹೇಳಿದ್ದೆ ಬಿಫೋರ್ ಫುಡ್ ಮಾಡೋಣ, ಆಫ್ಟರ್ ಫುಡ್ ಮಾಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಇವತ್ತು ಬೆಳಗ್ಗೆನೇ ಟೆಸ್ಟ್ ಮಾಡ್ತಾ ಇದ್ದೀನಿ, ಎಷ್ಟು ಬರುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ಗ್ಲೂಕೋಮೀಟರ್ ನಮ್ಮನ್ನು ಆನ್ಲೈನಲ್ಲಿ ತರಿಸಿರೋದು, ತುಂಬ ಚೆನ್ನಾಗಿ ಕೊಡುತ್ತೆ, ಅಕ್ಯುರೇಟ್ ರಿಸಲ್ಟ್ ಕೊಡುತ್ತೆ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನಿಮ್ಮ ಮನೇಲಿ ಕೂಡ ಈ ಥರ ಏಜ್ ಓಲ್ಡ್ ಪೀಪಲ್ ಇದ್ದರೆ ಅವ್ರಿಗೆ ತುಂಬ ಈಸಿಯಾಗಿ ಟೆಸ್ಟ್ ಮಾಡ್ಕೊಳ್ಬೋದು, ಎಲ್ಲೂ ಹೋಗಬೇಕಾಗಿಲ್ಲ ಅಲ್ವಾ. ಸೊ ಇದು 599 ಅನ್ಸುತ್ತೆ ಸ್ನೇಹಿತರೆ. 50 ಸ್ಟ್ರಿಪ್ಸ್ ಕೊಟ್ಟಿರ್ತಾರೆ ಅಲಾಂಗ್ ವಿತ್ ದ ಮಷೀನ್. ಯಾಕಮ್ಮ ಇಷ್ಟೊಂದು? ಯಾಕೆ ತುಂಬಾನೇ ಶುಗರ್ ಆಗ್ಬಿಟ್ಟೈತಿ. 153 ಅಮ್ಮಂದಿದ್ದಕ್ಕಿದ್ದಂಗೆ ಜಾಸ್ತಿ ಆಗಿರೋದನ್ನ ನೋಡಿಬಿಟ್ಟು ಮಷಿನ್ ಮೇಲೇ ಡೌಟ್ ಮಾಡ್ತಿದ್ರು ಅಪ್ಪ. ಸರಿ ನಂದು ಮಾಡಿಸ್ತೀನಿ, ನಂದು ಕರೆಕ್ಟಾಗಿ ಬಂದಾಗ ಗೊತ್ತಾಗುತ್ತೆ ಅಂತ. ಬಟ್ ಅವ್ರದ್ದು ಬಿಫೋರ್ ಫುಡ್, ಅವ್ರಿಗೂ ಶುಗರ್ ಇದೆ ಬಟ್ 100 ಬಂತು. ಹಾಗಿದ್ರೆ ಅದು ಕರೆಕ್ಟಾಗಿ ತೋರಿಸ್ತಾ ಇದೆ ಅಂತ ಅರ್ಥ ಅಲ್ವಾ. ಆ್ಯಂಡ್ ಇವತ್ತು ತಿಂಡಿಗೆ ನಾನು ಬಿಸಿಬೇಳೆ ಬಾತ್ ಮಾಡಿದ್ದೆ. ಇದು ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು, ವೀಕೆಂಡ್ ಅಲ್ವಾ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಎದ್ದೆ. ಬಟ್ ಅಮ್ಮ ನನಗಿಂತ ಮುಂಚೆ ಇವತ್ತು ಹೊರಡಬೇಕು ಅಂಥೇಳಿ ರೆಡಿಯಾಗಿದ್ದರು. ಅಮ್ಮಂಗೆ ಮತ್ತು ಅಪ್ಪನಿಗೆ ಇಬ್ಬರಿಗೂ ಡ್ರಾಪ್ ಮಾಡಿ ಬಂದರು ರಾಜೇಶ್. ಅವರು ಬೇಗನೆ ಹೊರಟಿದ್ರಲ್ಲ, ಮಧ್ಯಾಹ್ನದ ತನಕ ಬರ್ತಾರೆ. ಸೊ ಮೀನ್ವೈಲ್ ನಮ್ಮ ಟಿ ವಿ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ. ಏನು ಅಂದರೆ ಹಾರಿಜಾಂಟಲ್ ಲೈನ್ಸ್ ಬರ್ತಾ ಇದೆ, ಒಂದೊಂದು ಬ್ಲ್ಯಾಕ್ ಕಲರ್ದು ಥಿನ್ನಾಗಿ ಮಧ್ಯ 2, ಎಂಡಲ್ಲಿ ಮೇಲ್ಗಡೆ ಕೆಳಗಡೆ 2, ಆ ಥರ ಬರ್ತಾ ಇದೆ. ಅದು ಏನು ಎತ್ತ ನೋಡೋಣ ಅಂದ್ಬಿಟ್ಟು ನಾವು ನಮ್ಮ ಮನೆ ಕಡೆನೇ ಸರ್ವಿಸ್ ಸೆಂಟರ್ ಇತ್ತು, ಅಲ್ಲಿ ಹೋಗಿ ಕೇಳಿದ್ವಿ. ಅವ್ರು ಟಿ ವಿ ತೊಗೊಂಡು ಬರಬೇಕು ಅಂತ ಹೇಳಿದ್ರು. ನಮಗೆ ಟಿ ವಿ ಇಲ್ಲಿಂದ ಹತ್ರನೇ ಇರ್ಬೋದು, ಬಟ್ ಸ್ಟಿಲ್ ಹೇಗೆ ತೊಗೊಂಡೋಗೋಕ್ಕಾಗುತ್ತೆ, ತೆಗಿಯೋಕ್ಕೂ ಗೊತ್ತಿಲ್ಲ ನಮಗೆ, ಅದೇನಾದರೂ ಆಗ್ಬಿಡುತ್ತೆ ಅಂತ ಭಯ. ಅದಕ್ಕೆ ನಾವು ಆನ್ಲೈನಲ್ಲಿ ಬುಕ್ ಮಾಡಿದ್ವಿ. ಅವರು ಬಂದಿದ್ದಾರೆ, ಈಗ ಚೆಕ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಅಂದರೆ ಮನೆಗೆ ಬಂದಾಗ ಅವರು ಆಬ್ವಿಯಸ್ಲಿ ಚಾರ್ಜ್ ಮಾಡ್ತಾರೆ, ಆದರೆ ಅದ್ರ ಜೊತೆನೇ ಅವರು ಏನಾಗಿದೆ ಅಂತ ನೋಡಿ ಹೇಳ್ತಾರೆ ಕೂಡ. ಆ್ಯಂಡ್ ಅದಾದಮೇಲೆ ನಾವು ರಿಪೇರ್ ಮಾಡಿಸ್ಬೇಕಾ ಇಲ್ವಾ ಅಂತ ಅದ್ರ ಮೇಲೆ ಅವರು ಚಾರ್ಜ್ ಮಾಡೋದು. ಬಟ್ ಮನೆಗೆ ಬಂದು ಟೆಸ್ಟ್ ಮಾಡೋದಕ್ಕೆ ಮಿನಿಮಮ್ 150 ಪ್ಲಸ್ ಟ್ಯಾಕ್ಸ್, ಲೈಕ್ 200 ತನಕ ಅಂದ್ಕೊಳ್ಳಿ. ಸೊ ಅಷ್ಟು ಚಾರ್ಜ್ ಮಾಡ್ತಾರೆ. ಅದು ಓಕೆ ಅಲ್ವಾ, ಮನೆಗೆ ಬಂದೆಲ್ಲನೂ ಮಾಡಿ ನೋಡಿ ಹೇಳ್ತಾರೆ ಕೂಡ. ಸೊ ಇವರು ಕೂಡ ನೋಡಿದ್ರು. ಅವ್ರು ಹೇಳಿದ ಪ್ರಕಾರ ಬ್ಯಾಕ್ ಸೈಡಲ್ಲಿ ನಿಮಗೆ ಪ್ಯಾನಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಅದಿದ್ದಿದ್ರೆ ನಾನು ರಿಪೇರ್ ಮಾಡಿಬಿಡ್ಬೋದಿತ್ತು. ಡಿಸ್ಪ್ಲೇನೇ ಹೋಗಿದೆ. ಡಿಸ್ಪ್ಲೇ ಚೇಂಜ್ ಮಾಡಬೇಕು ಅಂದರೆ ಈ ಬ್ರ್ಯಾಂಡಂದು 26,000 ರೂಪಾಯಿ ಆಗುತ್ತಂತೆ. ಸೊ ರಾಜೇಶ್ಗೆ 26,000 ಖರ್ಚು ಬಂತು. ಇದು ಫಸ್ಟ್ ಒಪಿನಿಯನ್ ಮಾತ್ರನೇ, ಇನ್ನು ಯಾರಿಗಾದ್ರೂ ಕೇಳೋಣ ಬೇರೆ ಕಡೆ ಅಂತ ಹೇಳ್ಬಿಟ್ಟು ನಾವೀಗ ಸದ್ಯಕ್ಕೆ ಹೋಲ್ಡ್ ಮಾಡಿದ್ದೀವಿ ಇದನ್ನು. ಇವತ್ತು ನಾನ್ ವೆಜ್ ಮಾಡ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಸಾರು ಮಾಡಿದ್ದೀನಿ, ಅದರ ಜೊತೆ ಅಮ್ಮನಿಗೆ ಕಬಾಬ್ ತಿನ್ನಬೇಕು ಅನ್ನಿಸ್ತಂತೆ, ಅದಕ್ಕೆ ಕಬಾಬ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಮಾಡೋ ಮೆಥಡು. ಹೇಗೆ ಅಂದರೆ ಚಿಕನ್, ಬೋನ್ಲೆಸ್ ಚಿಕನ್ ಆ ಥರ ಏನಿಲ್ಲ, ಬಟ್ ಸ್ಕಿನ್ಲೆಸ್ ಚಿಕನ್ ತೊಗೊಂಡಿರ್ತೀನಿ, ಸ್ಕಿನ್ ಏನೂ ಇರಬಾರ್ದು. ಅದಕ್ಕೆ ಉಪ್ಪು, ಖಾರ, ಸ್ವಲ್ಪ ಎಗ್ ವೈಟ್, ಅದು ಬೈಂಡಿಂಗಿಗೆ. ಇಲ್ಲಾಂದರೆ ಎಣ್ಣೆಲಿ ಹಾಕಿದ ತಕ್ಷಣವೇ ನಾವು ಏನು ಪೌಡರೆಲ್ಲ ಹಾಕಿರ್ತೀವಲ್ಲ ಅದು ಎಣ್ಣೆಲೇ ಬಿಟ್ಕೊಂಡು ಬಿಡುತ್ತೆ. ಅದಕ್ಕೆ ಅದು ಆ ಥರ ಆಗಬಾರ್ದು ಅಂದರೆ ನಾವು ಸ್ವಲ್ಪ ಮೊಟ್ಟೆ ಹಾಕಬೇಕು. ಸರಿ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಅದ್ರ ಜೊತೆ ನೀವು ಅಂಗಡಿಯಲ್ಲಿ ಸಿಗುವಂಥ, ನಾನು ತೇಜು ಪೌಡರ್ನ ಯೂಸ್ ಮಾಡೋದು ಮೊದಲಿಂದನೂ ಅದೇ, ನನಗೆ ಬೇರೆದು ಚೇಂಜ್ ಮಾಡಿದ್ದೆ ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ. ಸೊ ಅದನ್ನು ಇದ್ರ ಜೊತೆ ಹಾಕ್ತೀನಿ. ಇಲ್ಲ ನಿಮಗೆ ಹೊರಗಡೆದು ಇಷ್ಟ ಇಲ್ಲ ಅನ್ನೋ ಹಾಗಿದ್ರೆ
ಸ್ವಲ್ಪ ಕಾರ್ನ್ಫ್ಲೋರ್, ಸ್ವಲ್ಪ ಮೈದಾ. ಕಾರ್ನ್ಫ್ಲೋರು ನಮಗೆ ಕ್ರಿಸ್ಪ್ ಕೊಡುತ್ತೆ, ಮೈದಾ ಸ್ವಲ್ಪ ಬೈಂಡಿಂಗ್, ಅದಕ್ಕೆ ಜಾಸ್ತಿ ಹಾಕಬಾರ್ದು, ಮೆತ್ತ ಆಗುತ್ತೆ. ಸೊ ಇಷ್ಟನ್ನು ಹಾಕ್ಬಿಟ್ಟು ನಾವು ಕಲಸಿ ಇಟ್ಟು ಫ್ರೈ ಮಾಡ್ಬೋದು. ನಾನು ಇದನ್ನು ಮಿನಿಮಮ್ 3 to 4 hour ಮ್ಯಾರಿನೇಟ್ ಮಾಡ್ತೀನಿ ಸ್ನೇಹಿತರೆ. ತಕ್ಷಣ ಫ್ರೈ ಮಾಡಿದ್ರೆ ಚಿಕನ್ ಒಳಗಡೆ ಏನೂ ಮಸಾಲೆ ಇಳಿದಿರೋದಿಲ್ಲ. ಸ್ನೇಹಿತರೆ, ಇವಾಗ ನಾನು ಬಂದಿದ್ದೀನಿ ಮಲ್ಲೇಶ್ವರಂಗೆ. ಅಮ್ಮ ಬಂದಮೇಲೆ ನಾನು ವ್ಲಾಗೇ ಕಂಟಿನ್ಯೂ ಮಾಡಲಿಲ್ಲ. ಇವಾಗ ನೆನಪಾಗ್ತಾ ಇದೆ, ಅಮ್ಮ ಸ್ಪೆಕ್ಸ್ ತೊಗೊಂಡು ಬಂದರು, ಅದನ್ನು ತೋರಿಸೇ ಇಲ್ಲ ನಾನು, ಮರ್ತೋಯ್ತು. ಆ್ಯಂಡ್ ಅಮ್ಮ ಬಂದಾಗ ನಾವು ಮಲ್ಲೇಶ್ವರಂಗೆ ಹೋಗೋಣ ಅಂತ ನಾನು ಕಾಯ್ತಾ ಇದ್ದೆ. ಅಮ್ಮ ಒಂದ್ಸಾರಿ ಹೋಗೋಣ ಕಣೆ ಅಂತ ಹೇಳಿದರು. ಆದರೆ ಇವತ್ತು ಬೆಳಿಗ್ಗೆನೆ ಹೋಗಿ ಬಂದಿದ್ರಲ್ಲ, ಸಾಕಾಗಿದೆ ನನಗೆ, ಹೋಗೋದಕ್ಕಾಗೋದಿಲ್ಲ ಈಗ ತಿರುಗಾಡೋದಕ್ಕೆ. ನಾನೇನು ತೊಗೊಳೋದು ಏನೂ ಇಲ್ಲ, ಅದಕ್ಕೆ ಇವಾಗ ಬೇಡ ಬಿಡು, ನೆಕ್ಸ್ಟ್ ಟೈಮು ಬಂದಾಗ ಹೋಗೋಣ ಅಂದರು. ಸೊ ನಾನು ಬರಲೇಬೇಕಿತ್ತು, ಸ್ವಲ್ಪ ಸಾನುಗೆ ಬಟ್ಟೆ ನೋಡೋಣ ಅಂತ ಅಂದ್ಕೊಂಡೆ. ಆ್ಯಂಡ್ ನನಗೂ ಏನಾದರೂ ಹಬ್ಬಕ್ಕೆ ಶಾಪಿಂಗ್ ಮಾಡೋಣ, ಡ್ರೆಸ್ ತೊಗೊಳ್ಳೋಣ ಅಂತ ಬಂದೆ. ತುಂಬ ದಿನ ಆಗೋಯ್ತು ನಾನು ಮಲ್ಲೇಶ್ವರಂ ಶಾಪಿಂಗ್ ಮಾಡಿ. ಲಾಸ್ಟ್ ಇಯರ್ ನ್ಯೂ ಇಯರ್ ಆದಮೇಲೇನೋ ಹೋಗಿದ್ದೆ, ಆವಾಗ ಒಂದು ಡ್ರೆಸ್ ತೊಗೊಂಡಿದ್ದೆ, ಚೆನ್ನಾಗಿತ್ತು. ಸೊ ಅದೇ ಥರದ್ದು ತೊಗೊಳ್ಳೋಣ ಅಂತ ನನ್ನ ತಂಗಿ ಕಾದೆ ನಾನು. ಅವಳು ಬರ್ತೀನಿ ಅಂದ್ಬಿಟ್ಟು ಆಮೇಲೆ ಕ್ಯಾನ್ಸಲ್ ಮಾಡಿದ್ಲು. ಅದಾದಮೇಲೆ ರಾಜೇಶಕ್ಕೆ ಕಾದೆ, ಅವರು ಬಂದಿರಲಿಲ್ಲ. ಸರಿ, ಈಗ ಹಬ್ಬ ಇದೆ, ಹೋಗಿ ಬರೋಣ ಬನ್ನಿ, ಮಲ್ಲೇಶ್ವರಂ ನೋಡಿ ಬರೋಣ, ಹಬ್ಬಕ್ಕೆ ಏನೇನೆಲ್ಲ ಬಂದಿದೆ, ಎಳ್ಳು ಬೆಲ್ಲ ಎಲ್ಲ ಮಾರ್ತಾ ಇರ್ತಾರೆ, ಏನಾದರೂ ಹೊಸದಾಗಿ ಬಂದಿದೆಯಾ ನೋಡಿ ಬರೋಣ ಅಂತ ಬಂದಿದ್ದೀನಿ. ನೋಡಿ, ಎಳ್ಳು ಬೆಲ್ಲ ಆಗಲೇ ಮಾರ್ತಾ ಇದ್ದಾರೆ, ಹೂವು ಎಲ್ಲ ಕೂಡ ಮಾರ್ತಾ ಇದ್ದಾರೆ, ಹೂವು, ಹಣ್ಣು, ತರಕಾರಿ. ಮಲ್ಲೇಶ್ವರಮಲ್ಲಿ ಸ್ಟ್ರೀಟ್ ಶಾಪಿಂಗು ಇದೆ, ನಿಮಗೆ ಅಂಗಡಿಗಳು ಕೂಡ ಇರುತ್ತೆ. ಇಲ್ಲಿ ನೀವು ಸ್ಟ್ರೀಟ್ ಶಾಪಿಂಗು ಹೋಲ್ ಮಲ್ಲೇಶ್ವರಂ ಸುತ್ತಾಡಬೇಕು ಅಂತೇನಿಲ್ಲ. 8th ಕ್ರಾಸ್ ಅಂತ ಒಂದಿದೆ, ಅಲ್ಲಿಗೆ ಬಂದರೆ ಸಾಕು, ನಿಮಗೆ ಬೇರೆ ಕಡೆಯಲ್ಲಿ ಏನೇನು ಸಿಗುತ್ತೋ ಅದೆಲ್ಲನೂ ಈ ಒಂದು ಸ್ಟ್ರೀಟಲ್ಲಿ ಸಿಗುತ್ತೆ. ಇಲ್ಲಿ ನನಗೆ ನೋಡಿ, ಇದು ರೆಡಿ ಸೆಟ್ ಪ್ಯಾಂಟ್ ಇರುತ್ತೆ, ವೇಲ್ ಇರುತ್ತೆ ಮತ್ತು ಟಾಪ್ ಇರುತ್ತೆ. ಇದು ನಾನು ಲಾಸ್ಟ್ ಇಯರ್ 600 rupeesಗೆ ತೊಗೊಂಡಿದ್ದೆ. ಸೇಮ್ ಇದೆ ಸ್ನೇಹಿತರೆ, ಇಲ್ಲಿ ವೈಟ್ ಕಲರ್ದಿತ್ತು, ಅದೆಷ್ಟು ಅಂತ ಕೇಳಿದ್ರೆ 850 ಅಂತ ಹೇಳಿದ್ರು. ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಎಷ್ಟು ರೇಟ್ ಡಿಫ್ರೆನ್ಸ್ ಆಗಿಬಿಟ್ಟಿದೆ ನೋಡಿ. ನಾನು ಇದೇ ಥರದ್ದು ಯಾವುದಾದ್ರು ಸೆಟ್ ತೊಗೊಳ್ಳೋಣ ಅಂತ ಬಂದಿದ್ದು, ಅದರಲ್ಲಿ ಕಲೆಕ್ಷನ್ಸೇ ಇರಲಿಲ್ಲ. ಏನು ಹಬ್ಬಕ್ಕೆ ಅಂತ ಖಾಲಿ ಆಗಿತ್ತಾ ಅಥವಾ ಬರೋದಿತ್ತಾ ಹಬ್ಬಕ್ಕೆ ಗೊತ್ತಿಲ್ಲ. ನೋಡಿ, ಈ ವೈಟ್ ಡ್ರೆಸ್ ನನ್ನ ಹತ್ರ ಇದೆ, 600ಗೆ ತೊಗೊಂಡಿದ್ದು, ಈಗ 850 ಅಂತೆ. ಓಕೆ, ಒಂದು ಸೆಟ್ ತೊಗೊಳ್ಳೋಣ, ಎಲ್ಲ ಕಡೆನೂ ಜಾಸ್ತಿ ಆಗಿದೆ ಅಂತ ನೋಡಿದ್ರೆ ಕಲೆಕ್ಷನ್ಸು ಇರಲಿಲ್ಲ. ಇದಾದಮೇಲೆ ಸರಿ ಮುಂದೆ ಸಿಗ್ಬೋದು, ಇದೊಂದೇ ಕಡೆ ಅಲ್ಲ, ಇದೇ ಥರ ನಿಮಗೆ ಸೇಮ್ ಸೆಟ್ಟು ತುಂಬ ಕಡೆ ಸಿಗತ್ತೆ. ಸೊ ಅಲ್ಲಿ ನೋಡೋಣ ಅಂದ್ಬಿಟ್ಟು ಇಲ್ಲಿ ಬಿಟ್ಟು ನಾನೀಗ ಮುಂದೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾವ್ಯಾವ ಡಿಸೈನ್ ಇತ್ತು ಅಂತ ನಿಮಗೂ ಕೂಡ ತೋರಿಸ್ದೆ. ಈಗ ಇದು ಬಿಟ್ಟರೆ ಜಸ್ಟ್ ಪ್ಯಾಂಟ್ ಆ್ಯಂಡ್ ಟಾಪ್ 350ಗೆ ಸೆಟ್, ಅದರಲ್ಲಿ ವೇಲ್ ಇರೋದಿಲ್ಲ. ಆ್ಯಂಡ್ ಬರೀ ಸಿಂಪಲ್ ಕಾಟನ್ನು, ಸಿಂಪಲ್ ಪ್ರಿಂಟ್ ಇರುತ್ತೆ ಅಷ್ಟೇ ನಿಮಗೆ. ಸ್ನೇಹಿತರೆ, ಸೆಟ್ ನೋಡೋಣ ಅಂದರೆ ಯಾವುದು ಚೆನ್ನಾಗಿಲ್ಲ, ಒಂದೆರಡು ಕಡೆ ಇದೆ, ಅದು ಜಾಸ್ತಿ ಆಗ್ತಿದೆ ರೇಟ್. ನೋಡೋಣ. ಟಾಪ ಬರೀ ಉದ್ದ ಎಷ್ಟು ಉದ್ದ ಇರುತ್ತೆ? ಇದೆಲ್ಲಾನು ಕಾಟನ್ದು ಇರುತ್ತೆ. 250 rupees ಅಂತೆ. ಇಲ್ಲ, 250 ಅಂದ್ರೆ 300 ಏನೋ ಹೇಳಿದ್ರು. ಸೊ ನಾನು ಅದರಲ್ಲಿ ಯಾವ್ದಾದ್ರು ಒಂದಾದರೂ ತೊಗೊಳ್ಳೋಣ ಅಂತ ಹುಡುಕ್ತಾ ಇದ್ನಪ್ಪ. ಅಷ್ಟೊತ್ತಿಗೆ ಪೊಲೀಸ್ ಬಂದ್ಬಿಟ್ರು. ಸ್ನೇಹಿತರೆ, ಒಂದು ಇಷ್ಟ ಆಯಿತು, ತಗ್ಸಿ ನೋಡೋ ಅಷ್ಟೊತ್ತಿಗೆ ಪೊಲೀಸ್ ಬಂದ್ಬಿಟ್ರು ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ಎತ್ಕೊಂಡು ಹೊಟ್ಟೋದು. ನಾನು ಅಲ್ಲೇ ಬರಲ್ಲ ತೊಗೊಳೋದಕ್ಕೆ ಅಂದ್ರೂ, ಇಲ್ಲ ಮೇಡಮ್ ಇವಾಗ ಕೊಡೋದಿಲ್ಲ ಅಂದ್ಬಿಟ್ಟು ಇನ್ನೊಂದು ದಿನ ಬರಬೇಕು. ಇಲ್ಲಿ ನೋಡಿ, ಫುಟ್ಪಾತ್ ಮೇಲೆಲ್ಲ ತೆಗೆದುಬಿಟ್ಟಿದ್ದಾರೆ. ಜಾನಿ, ಇವತ್ತೇನಾಯ್ತು ಗೊತ್ತಾ, ಒಂದು ಟಾಪ್ ತಗೊಳ್ತಾ ಇದ್ದೆ, ಅಷ್ಟೊತ್ತಿಗೆ ಎಲ್ಲೋ ಪೊಲೀಸ್ ಕಾಣಿಸಿದ್ರು ಅಂದ್ಬಿಟ್ಟು ಎತ್ಕೊಂಡು ಓಡ್ಬಿಟ್ರೆ ಎಲ್ಲ ಪ್ಯಾಕ್ ಮಾಡ್ಕೊಂಡು. ಅದೇನೆ ತಗೊಂಡಿಲ್ಲ. ಹೋಗ್ಬೇಕಾದ್ರೆ ಎಲ್ಲಾದ್ರೂ ಸೈಡಲ್ಲಿ ಸಿಕ್ಕಿದ್ರೆ ನೋಡೋಣ, ಇಲ್ಲಾಂದ್ರಿಲ್ಲ. ಗುಡ್ ಮಾರ್ನಿಂಗ್ ಸ್ನೇಹಿತರೆ.
ವ್ಲಾಗನ್ನು ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆನ್ನೆ ಬಂದ ಮೇಲೆ ಮತ್ತೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡ್ಬಿಟ್ಟೆ. ಸೊ ನೆಕ್ಸ್ಟ್ ಡೇ ಅಮ್ಮ ಇವತ್ತು ಹೊರಡ್ತಾ ಇದ್ದಾರೆ. ಪ್ಯಾಕ್ ಮಾಡೋದಕ್ಕೆ ಅಂದ್ಬಿಟ್ಟು ಪುಳಿಯೋಗರೆ ಮಾಡಿದ್ದೀನಿ, ತಿನ್ನೋದಕ್ಕೆ ಅಂದ್ಬಿಟ್ಟು ಬೇರೆ ಮಾಡಿದ್ದೆ. स्लीपर बाहर है 3 आएगी 3 घेतले. ಅಮ್ಮ ಹೊರಟಿದ್ದಾರೆ ಈಗ. ಅವತ್ತು ಆಪರೇಷನ್ ಮಾಡ್ಬೇಕಾದ್ರೆ ಹಾಕಿದ ಮೆಡಿಸಿನ್ನು ಇನ್ನ ಕಿವಿಲೇ ಇದೆಯಂತೆ ನೋಡಿ, ಇವತ್ತು ಕ್ಲೀನ್ ಮಾಡ್ತಿದ್ದಾರೆ. ಮೊದ್ಲೇ ಅವರು ಹತ್ತಿ ಹಾಕ್ಬೇಕಾಗಿತ್ತು ಕಿವಿಗೆ, ಅವ್ರಿಗೆ ಗೊತ್ತಾಗಲ್ವಾ ಇಷ್ಟೊಂದು ದಿನಕ್ಕೆ ಒಂದು ಇಲ್ಲ. ಈ ಕಣ್ಣಿಗೆ ಹಾಕಿದಾಗ್ಲೇ ಇದು ಹೋಗಿತ್ತು. ಮೊದಲನೇ ಸರಿದ್ ಹೋಗಿದ್ದ, ಎರಡನೇ ಸರಿ ಹಾಕಿದ್ರಾ? ಎರಡನೇ ಸರಿಗೆ ಹತ್ತಿ ಹಾಕಿದ್ಲು ಅವ್ರಿಗೆ. ಅಲ್ಲಿ ಮಾಡೋರು ಇರ್ತಾರಲ್ಲ ಅಸಿಸ್ಟೆಂಟ್, ಅವ್ರು ಹಾಕಿದ್ರು. ಈಗ ನೋಡಿ ಹೆಂಗಿದೆ ಗೊತ್ತಾ, ಒಳಗಡೆ ತೆಗಿತಾ ಇದ್ರೆ ಗಬ್ಬುಡಿತಾ ಇದೆ. ಔಷಧಿ ಅವತ್ತಿಂದ ಹೋಗಿರೋದು. ಮೊದಲನೇ ಕಣ್ಣು ಆಪರೇಷನ್ ಆದಾಗ್ಲೇ ನಾನು ಅವತ್ತಿಂದ ತೆಗಿತಾನೆ ಇದೀನಿ. ಆದ್ರೂ ಸ್ವಲ್ಪ ಸ್ವಲ್ಪ ನೋವು, ಒಂಥರ ಕಿವಿ ಕಟ್ಕೊಂಡಂಗೆ. ಹಿಂಗಿದ್ರೆ ಇನ್ಫೆಕ್ಷನ್ ಆಗಲ್ವಾ? ಮತ್ತೆ ನೋಡು, ಅವ್ರಿಗೆ ಜ್ಞಾನ ಇರ್ಬೇಕಲ್ವಾ. ನೀನು ಅವತ್ತಿಂದಾನು ತೋರಿಸ್ದೆ, ಡಾಕ್ಟರ್ ಹತ್ರ ಹೋದಾಗ್ಲೂ ಹೇಳ್ದೆ. ನಾನು ಸ್ನಾನ ಮಾಡ್ಬೇಕಾದ್ರೆ ನೀರು ಹೋಗಿರ್ಬೇಕು, ಇಲ್ಲ ಔಷಧಿ ಸ್ವಲ್ಪ ಅವ್ರು ಹಾಕಿದಾಗ ಜ್ಞಾಪನ ಇತ್ತು ನನಗೆ ಹೋಗಿರೋದು. ಔಷಧಿ ಏನು ಸ್ವಲ್ಪ ಹೋಗಿರ್ತದೆ ಬಿಡು, ನನಗೆ ಸ್ನಾನ ಮಾಡ್ಬೇಕಾದ್ರೆ ನೀರೇನು ಹಾಕ್ಬಿಟ್ಟಿದೀನಿ ಅಂತ ನಾನು. ಸರಿ, ನೀನು ನನಗೆ ಸಂಕ್ರಾಂತಿ ದುಡ್ಡು ಕೊಟ್ಬಿಟ್ಟು ಆಶೀರ್ವಾದ ಮಾಡ್ದಲ್ಲ, ಅದಕ್ಕೊಬ್ರು ಕಮೆಂಟ್ ಮಾಡಿದ್ರು ನಿಮ್ಮಮ್ಮ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ಅಂತ. ಅದು ಹೇಳ್ಬೇಕಲ್ವಾ, ಒಳ್ಳೇದಾಗ್ಲಿ ಅಂದ್ಬಿಟ್ಟು. ಸರಿ, ಹ್ಯಾಪಿ ಸಂಕ್ರಾಂತಿ ಅಡ್ವಾನ್ಸ್. ಹ್ಯಾಪಿ ಸಂಕ್ರಾಂತಿ ನಿಮ್ಗೂ ಒಳ್ಳೇದಾಗ್ಲಿ. ಮರಾಠಿಲಿ ಏನು ತಿಳ್ಗೋಡ್ ಖವಾ ಗೋಡ್ ಗೋಡ್ ಬಲ. ಬಾಯ್. ಸ್ನೇಹಿತರೆ, ಈಗ ತಿಂಡಿ ಮುಗಿಸ್ದೆ ನಾನು. ಅಮ್ಮ ಹೋಗಿ ಸುಮಾರು ಹೊತ್ತಾಯಿತು. ಈಗ ನಾನು ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್ ಏನೂ ಮಾಡ್ಕೊಂಡಿರಲಿಲ್ಲ, ಅಂದರೆ ಏನೂ ಶುರು ಮಾಡಿಲ್ಲ. ಅಮ್ಮ ಕೂಡ ಅದಕ್ಕೇ ಬೇಗ ಹೋಗಿದ್ದು. ಪ್ರಿಪ್ರೇಷನ್ ಏನೂ ಆಗಿಲ್ಲ ನಂದು ಅಂದ್ಬಿಟ್ಟು. ಅದಕ್ಕೇನು ಜಾಸ್ತಿ ದಿನ ಬೇಡ, ಆದ್ರೂ ಒಂದು 2 days ಆದರೂ ಬೇಕಾಗುತ್ತಲ್ವ. ಬೆಲ್ಲ 2 ಸಾರಿ ಕಟ್ ಮಾಡಬೇಕು, ಆಮೇಲೆ ಕೊಬ್ಬರಿ ಒಂದೇ ದಿನದಲ್ಲಿ ಆಗುತ್ತೆ. ಸೊ ಅಮ್ಮ ಜಾಸ್ತಿ ಮಾಡ್ತಾರೆ, ನಾನು ಒಂದೊಂದು ಪಾವ್ದು ಮಾಡ್ತೀನಿ ಅಷ್ಟೇ. ಈಗ ನಾನು ಕೂಡ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಲ್ಲ ತರಿಸಿದ್ದೀನಿ, ಕೊಬ್ಬರಿ ಸ್ವಲ್ಪ ಇತ್ತು, ಸಾಕಾಗುತ್ತೆ ಅಂದ್ಕೊಂಡಿದ್ದೀನಿ. ಸಾಕಾಗಲಿಲ್ಲ ಅಂದರೆ ತರಬೇಕಾಗುತ್ತೆ. ಇನ್ನು ಬಾಕಿದು ಎಳ್ಳು ಒಂದು ತರಬೇಕು. ಅಂದರೆ ಹಬ್ಬ ನಾಳೆ ಅಂದ್ಬಿಟ್ಟು ಇವತ್ತಂದ್ರೂ ಆಗುತ್ತೆ. ಅದು ಸಕ್ಕರೆ ಹಚ್ಚೋ ಎಲ್ಲ ಒಟ್ಟಿಗೆ ತರೋದು ನಾನು. ಅದಕ್ಕೆ ಬನ್ನಿ ಇವಾಗ ಶುರು ಮಾಡೋಣ ಅಂತ ಇದ್ದೀನಿ ಸಂಕ್ರಾಂತಿ ಹಬ್ಬ.
ಸ್ನೇಹಿತರೆ, ಟೈಮು 1:15. ನಾನು ಶುರು ಮಾಡಿದಾಗ 11:15 ಆಗಿತ್ತು. ಒಂದು 10-15 ನಿಮಿಷ ಬ್ರೇಕ್ ತೊಗೊಂಡೆ ಮಧ್ಯ. ಸೊ 2 ಅವರಲ್ಲಿ ಎಲ್ಲನೂ ಕಟ್ ಮಾಡಿ ಆಯಿತು. ಅದೊಂದು ಪಾವ್ ಇದೊಂದು ಪಾವ್ ಅಷ್ಟೇ. ನಾನು ಅಂದ್ಕೊಂಡೆ ಬೆಲ್ಲನ ಇವತ್ತು ಸ್ವಲ್ಪ ಒಣಗಿಸ್ಬಿಟ್ಟು, ಇವತ್ತು ತುಂಬಾ ಪುಡಿ ಆಗುತ್ತೆ, ಸ್ವಲ್ಪ ಒದ್ದೆ ಇರುತ್ತಲ್ಲ, ಅದಕ್ಕೆ ಏರ್ ಡ್ರೈ ಮಾಡಿದ್ರೆ ಸ್ವಲ್ಪ ಗಟ್ಟಿ ಆಗುತ್ತೆ, ಆವಾಗ ಪುಡಿ ಆಗದೆ ಕಟ್ಟಾಗುತ್ತೆ. ಬಟ್ ನಾಳೆಗೆ ಜಾಸ್ತಿ ಇದ್ದಾಗ ಆ ಥರ ಮಾಡ್ಬೇಕು, ಸ್ವಲ್ಪ ತಾನೇ ಇರೋದು ಅಂದ್ಬಿಟ್ಟು ಇವತ್ತೇ ಮಾಡಿಬಿಟ್ಟೆ. ಜಾಸ್ತಿ ಪುಡಿ ಆಗಲಿಲ್ಲ, ಬಟ್ ಸ್ವಲ್ಪ ಆಯಿತು, ಮ್ಯಾನೇಜಬಲ್. 3 ಅಚ್ಚು ಏನೋ ಕಟ್ ಮಾಡಿದ್ದು, ಕರೆಕ್ಟಾಗಿ 1 ಪಾವ್ ಬಂತು. ಈಗ ಇನ್ನೊಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಮತ್ತು ಅಡುಗೆ ಇದೆ, ಹಾಗಾಗಿ ನಾನು ಇವತ್ತು ಇದನ್ನು ಫುಲ್ ಕಂಟಿನ್ಯೂ ಮಾಡಿದ್ದು. ಅನ್ನ ಮಾಡಬೇಕಷ್ಟೇ, ಮಾಡಿಬಿಟ್ಟು ಹೋಗಿ ಸಾನು ಕರ್ಕೊಂಡು ಬರಬೇಕು. ಸಂಕ್ರಾಂತಿ ಹಬ್ಬಕ್ಕೆ ನಮ್ಮ ಮನೇಲಿ ಸ್ವಲ್ಪನೇ ಮಾಡೋದ್ರಿಂದ ಜಾಸ್ತಿ ಪ್ರಿಪರೇಷನ್ ಟೈಮ್ ಏನು ಹಿಡಿಸೋದಿಲ್ಲ. ಬೆಲ್ಲ ಕಟ್ ಮಾಡೋದು, ಬೆಲ್ಲ ಸಮ್ಟೈಮ್ಸ್ ಹೇಗಿರುತ್ತೆ ಅಂದರೆ ಒದ್ದೆ ಇದ್ದಾಗ ನಾವು 2 ದಿನ ಕಟ್ ಮಾಡಬೇಕಾಗತ್ತೆ. ಬಟ್ ಇದು ಸ್ವಲ್ಪ ಪರವಾಗಿಲ್ಲ, ಒಂದೊಂದು ಮಾತ್ರ ದಪ್ಪ ಇದೆ. ಇದು ನೋಡಿ ಸಣ್ಣ ಇದೆ, ಅದ್ರ ಜೊತೆ ಸ್ವಲ್ಪ ದಪ್ಪ ಇರೋದಿದೆ. ಅದನ್ನು ಮಾತ್ರನೇ ನಾಳೆ ಮಾಡಿಕೊಂಡ್ರೆ ಮುಗಿಯುತ್ತೆ ನನ್ನ ಸಂಕ್ರಾಂತಿ ಹಬ್ಬದ ಪ್ರಿಪ್ರೇಷನ್. ಇದ್ರ ಜೊತೆ ಇನ್ನೇನೇನು ಬೇಕೋ ಅದೆಲ್ಲ ರೆಡಿ ಸಿಗುತ್ತೆ, ಹುರ್ಕೊಳ್ಳೋದು, ಮಿಕ್ಸ್ ಮಾಡೋದು ಅಷ್ಟೇ. ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಮ್ಯಾಟು ಬೆಳಿಗ್ಗೆ ಒಗೆದಿದ್ದು ಇನ್ನೂ ಒಣಗಿಲ್ಲ.